ಮತ್ತೊಬ್ಬರ ಮನಸ್ಸನ್ನು ನೋಯಿಸುವ ಮಾತನ್ನು ಆಡಲೇಬಾರದು. ನಾವು ಆಡುವ ಮಾತಿನಿಂದಲೇ ನಮ್ಮ ಯೋಗ್ಯತೆ ಜನರಿಗೆ ಪರಿಚಯವಾಗುತ್ತದೆ. 1000 ಮಾತನಾಡುವುದಕ್ಕಿಂತ ತೂಕವಾಗಿ ಒಂದು ಮಾತನಾಡು ಉತ್ತಮ. ಹುಟ್ಟಿದ ಊರನ್ನು, ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಬಿಟ್ಟು ಬಂದ ಮೇಲೆಯೇ ತಿಳಿಯಿತು ಅದು ಊರಲ್ಲ ಸ್ವರ್ಗ ಎಂದು. ಅವರು ಹೆತ್ತವರಲ್ಲ ದೇವರೆಂದು. ಬಿರುಗಾಳಿ ಬೀಸಲೇಬೇಕು ಜೀವನದಲ್ಲಿ. ಆವಾಗಲೇ ಗೊತ್ತಾಗುವುದು ಯಾರು ಕೈ ಹಿಡಿತಾರೆ, ಯಾರು ಕೈ ಕೊಡ್ತಾರೆ ಎಂದು. ಮನುಷ್ಯರಲ್ಲಿ ಬದಲಾವಣೆ ಇರಬೇಕು ನಿಜ, ಆದರೆ ಇನ್ನೊಬ್ಬರನ್ನು ಕಳೆದುಕೊಳ್ಳುವಷ್ಟು ಮನುಷ್ಯ ಬದಲಾಗಬಾರದು. ಯಾಕೋ ಗೊತ್ತಿಲ್ಲ, ಕಾರಣಗಳಿಲ್ಲದೆ ಬೇಜಾರಾಗುತ್ತೆ. ಮನಸ್ಸಲ್ಲಿ ಹಲವಾರು ಉತ್ತರ ಪ್ರಶ್ನೆಗಳು ಮೂಡುತ್ತೆ. ಸಿಗದೇ ಇರೋದನ್ನು ಅತಿಯಾಗಿ ಯೋಚಿಸುತ್ತೆ. ಎಷ್ಟೇ ಮರೆಯಬೇಕೆಂದರೂ ಮತ್ತೆ ಮತ್ತೆ ನೆನಪಾಗಿ ಕಾಡುತ್ತಲೇ ಇದೆ. ಪ್ರಪಂಚದಲ್ಲಿ ಮನಸ್ಸು ಮಾಡಿದರೆ ಯಾವುದೇ ಮೂಲವನ್ನು ಸಹ ಹುಡುಕಬಹುದು. ಆದರೆ ಯಾರ್ಯಾರು ನೊಂದ ಮನಸ್ಸಿನಲ್ಲಿ ಏನೇನು ನೋವಿದೆಯೋ ಯಾರಿಗೆ ಗೊತ್ತು? ಯಾರಿಂದಲೂ ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಶ್ರೀಮಂತರು ಯಾರು ಗೊತ್ತಾ? ಗುಡಿಸಿನಲ್ಲಿ ವಾಸಿಸಿದರೂ ಪರವಾಗಿಲ್ಲ, ಸಾಲವಿಲ್ಲದೆ, ಚಿಂತೆ ಇಲ್ಲದೆ, ರೋಗವಿಲ್ಲದೆ ಜೀವನ ಮಾಡ್ತಾರಲ್ಲ, ಅವರೇ ನಿಜವಾದ ಶ್ರೀಮಂತರು. ಹಣ, ಒಡವೆ, ವಸ್ತ್ರ, ಬಂಧು ಬಾಂಧವರು ಯಾವ ಕ್ಷಣದಲ್ಲಾದರೂ ಬಿಟ್ಟೋಗಬಹುದು, ನಿಮ್ಮನ್ನು ಕೈ ಬಿಡಬಹುದು. ಎಲ್ಲವೂ ಸಹ ಅಶಾಶ್ವತ, ಅಂದರೆ ತಾತ್ಕಾಲಿಕ. ಆದರೆ ದೇವರು ಮಾತ್ರ ಯಾವುದೇ ರೂಪದಲ್ಲಾದರೂ ನಿಮ್ಮ ಮುಂದೆ ಬರಬಹುದು. ನಾವು ಯಾವ ದೀಪವು ಆರಬಾರದೆಂದು ನಮ್ಮ ಕೈಗಳನ್ನು ಅಡ್ಡ ಇಟ್ಟುಕೊಂಡು ರಕ್ಷಣೆ ಮಾಡುತ್ತೇವೆಯೋ ಅದೇ ದೀಪಗಳು ನಮ್ಮ ಕೈಗಳನ್ನು ಸುಡುತ್ತವೆ. ಕೆಲವು ಜನರು ಕೂಡ ಅದೇ ಥರ. ನಾವು ಅವರ ಮೇಲೆ ಎಷ್ಟೇ ಪ್ರೀತಿ ತೋರಿಸಿದರೂ ಕೂಡ ಸಮಯ ಬಂದಾಗ ತಮ್ಮ ಬುದ್ಧಿ ತೋರಿಸುತ್ತಾರೆ. ಪ್ರಯತ್ನ ಮಾಡಿ ಸೋಲು ಪರವಾಗಿಲ್ಲ, ಪ್ರಯತ್ನ ಮಾಡದೆ ಸೋತರೆ ಆ ವಿಧಿಯೂ ಕೂಡ ಸಹಕರಿಸುವುದೂ ಇಲ್ಲ. ಒಬ್ಬ ಮನನೊಯಿಸಲು 1 ನಿಮಿಷ ಸಾಕು, ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸಲು ವರ್ಷಗಳೇ ಬೇಕು. ಎಲ್ಲಿ ಯಾರ ಹೆಸರಿನಲ್ಲಿ ಅನ್ನವಿರುತ್ತದೆಯೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಯಾರು ಕೂಡ ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ, ತನ್ನ ಅದೃಷ್ಟದಲ್ಲಿ ಇರುವುದೇ ತಿನ್ನುವುದು. ಯಾರಿಗಾಗಿ ಬದುಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹಂಬಲ? ಅಯ್ಯೋ ಹುಚ್ಚು ಮನವೇ, ಯಾರೂ ನಿನ್ನವರಲ್ಲ. ಎಲ್ಲರೂ ಅವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಷ್ಟೇ. ಸಮುದ್ರದ ಮೇಲೆ ಬಿದ್ದ ಮಳೆ ತುಂಬಿದ ಮೇಲೆ ಹೊಟ್ಟೆ ತುಂಬಿದ ಊಟ, ಸಿರಿವಂತರಿಗೆ ನೀಡಿದ ಉಡುಗೊರೆ, ಹಗಲಿನಲ್ಲಿ ಹಚ್ಚಿದ ದೀಪ, ಕುಡಿಕನಿಗೆ ಹೇಳಿದ ಬುದ್ಧಿ, ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎಲ್ಲವೂ ಸಹ ವ್ಯರ್ಥ. ಯೋಗ್ಯತೆ ಮೀರಿ ಆಸೆ ಪಡುವುದು ತಪ್ಪಲ್ಲ, ಯೋಗ್ಯತೆಯೇ ಇಲ್ಲದೆ ಇರುವ ಆಸೆ ಪಡುವುದು ತಪ್ಪು. ಎಲ್ಲರನ್ನು ಖುಷಿಪಡಿಸಲು ಈ ಪ್ರೀತಿಯ ಸಚಿನ ಯಾವಾಗಲೂ ಕೂಡ ಒಂಟಿಯಾಗಿರುತ್ತಾನೆ. ಪ್ರೀತಿಯ ಮನಸ್ಸುಗಳೇ ಕಡೆಯದಾಗಿ ಒಂದು ಮಾತು, ಯಾರನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು. ನಮ್ಮೋರು ಎಂದು ನಮ್ಮ ಪವಿತ್ರವಾದ ಮನಸ್ಸಿನಲ್ಲಿ ಒಂದು ಸ್ಥಾನ ಕೊಡ್ತೀವಲ್ಲ, ಅದೇ ನಾವು ಮಾಡೋ ದೊಡ್ಡ ತಪ್ಪು. ನಮಸ್ಕಾರ.